ನಾವು ವೀಕ್ಲಿ ಒಂದು ಫಾರ್ಮಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಬ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ವಿ. ಅದರಲ್ಲಿ ಇವತ್ತು 4th ವೀಕ್, ನಾವು ಇವತ್ತು 4th ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದೇನಿರುತ್ತೆ ಅಂದರೆ ವಿಷಯ ಇದ್ರ ಬಗ್ಗೆ ಯಾವುದ್ರ ಬಗ್ಗೆ ವಿಷಯ ಇರುತ್ತೆ ಅಂದರೆ, ಎಲ್ಲರೂ ರೈತರು ಕಾಲ್ ಮಾಡಿದಾಗ ನಮಗೆ ಒಂದು ಪ್ಲಾಂಟೇಷನ್, ಒಂದು ಎಕರೆಗೆ ಇಷ್ಟಡಿಗೆ ಪ್ಲಾಂಟೇಷನ್ ಮಾಡಿದಾಗ ಎಷ್ಟು ಗಿಡ ಬೇಕಾಗುತ್ತೆ ಅಂತ ಕೇಳ್ತಾರೆ. ಅದನ್ನು ನಾವು ಯಾವಾಗಲೂ ಫಾರ್ಮರ್ಗೆ ಹೇಳೋ ಬದಲು ನಾವೇ ಫಾರ್ಮರ್ಗೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಅದರದ್ದು ಔಟ್ಪುಟ್ ಬರುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾರ್ಮಲಾಗಿ ಒಂದು ಎಕರೆಗೆ 43,560 ಸ್ಕ್ವೇರ್ ಫೀಟ್ ಇರ್ತದೆ. ಡಿವೈಡೆಡ್ ಬೈ ನೀವು ಏನು ರೋ ಟು ರೋ ಅಥವಾ ಪ್ಲಾಂಟ್ ಟು ಪ್ಲಾಂಟ್ ಏನಾಗ್ತಾ ಇರ್ತೀರ ಅದನ್ನು ಇಂಟು ಮಾಡಿ ಡಿವೈಡ್ ಮಾಡಬೇಕು. ಎಕ್ಸಾಂಪಲ್ ನೀವು 15 ಅಡಿ ಪ್ಲಾಂಟೇಷನ್ ಮಾಡ್ತಾ ಇದ್ದರೆ 15 ಇಂಟು 15 ಮಾಡಿದಾಗ ನಿಮಗೆ 225 ಬರುತ್ತೆ. ನೀವು 43,560 ಡಿವೈಡೆಡ್ ಬೈ 225 ಮಾಡಿದ್ರೆ ನಿಮಗೆ 193 ಗಿಡ ಬರುತ್ತೆ ಪ್ಲಾಂಟೇಷನ್. ಈ ರೀತಿ ಕ್ಯಾಲ್ಕುಲೇಷನ್ ಏನು ಮಾಡಿಕೊಂಡ್ರೆ ರೈತರಿಗೆ ಒಂದು ಎಕ್ಸಾಂಪಲ್ ಯಾವುದೇ ಕಾಫಿ ಪ್ಲಾಂಟ್, ಅಡಿಕೆ ಪ್ಲಾಂಟ್ ಮಾಡಿದಾಗ ನಿಮಗೆ ಎಕ್ಸಾಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ನಾವು ಇಷ್ಟು ಅಡಿಗೆ ಪ್ಲಾಂಟೇಷನ್ ಮಾಡಿದಾಗ ಇಷ್ಟು ಗಿಡ ಬೇಕಾಗುತ್ತೆ. ಆಗ ನೀವು ನರ್ಸರಿಗೆ ವಿಸಿಟ್ ಮಾಡಿದಾಗ ನೀವು ಕರೆಕ್ಟಾದ ಎಷ್ಟು ನಂಬರ್ ಬೇಕೋ ಅಷ್ಟೇ ಗಿಡಗಳನ್ನ ನೀವು ಬೈ ಮಾಡ್ಕೋಬೋದು. ಇದೇ ರೀತಿ ನಾವು ಫಾರ್ಮಿಂಗ್ಗೆ ಸಂಬಂಧಪಟ್ಟಂತೆ ವೀಕ್ಲಿ ಒಂದು ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇದೇ ಥರ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.